ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಗೌರಿ ಐತಿ. ನಾ ಮ್ಯಾರಿಡ್ ಇದ್ದೀನಿ. ನನಗೆ 2 ಮಕ್ಳು ಅದಾವ. ನಾ ಇರೋದು ಬೆಳಗಾವಿದಾಗ. ಆ್ಯಕ್ಚುಲಿ ನಿಮಗೆ ಹೇಳ್ಬೇಕಾದ್ರೆ ನಂದು ಹಿಂದಿ ಚಾನೆಲ್ ಆಲ್ರೆಡಿ ಐತಿ. ಬಟ್ ದೆನ್ ನಾವು ಕನ್ನಡಿಗ ಅದೇವಿ. ಬೆಳಗಾವಿದಾಗ ಬಂದು ಕೊಡಲಿ ಎಲ್ಲರೂ ನಮ್ಮ ಚಾನೆಲ್ ನೋಡಿ, ಇಲ್ಲ ನೀವು ಕನ್ನಡದಾಗ ಮಾಡಿರಿ ಅಂತೇಳಿ ಎಲ್ಲರೂ ಹೇಳಕತ್ತಿದ್ರು. ಸಿನ್ಸ್ ನಮಗೂ ಅದು ಮನಸ್ಸಿತ್ತು ಮಾಡೋದು. ಬಟ್ ಫೌಜಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಯಾವಾಗೂ ಮನೆ ಒಳಗೆ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಇದೇ ಲ್ಯಾಂಗ್ವೇಜ್ ಮಾತಾಡ್ಕೋತ ಬಂದಿದ್ವಿ. ಸೊ ಇನಿಷಿಯಲಿ ಅದನ್ನು ನಾವು ಡಿಸೈಡ್ ಮಾಡಿದ್ವಿ. ಬಟ್ ಎಲ್ಲರೂ ಹೇಳಿದರು, ಇಲ್ಲ ನೀವು ಕನ್ನಡದಾಗೂ ಅದನ್ನು ಚಾನಲ್ ಮಾಡಿರಿ. ಆಮೇಲೆ ಇನ್ನು ಕೆಲವ್ರು ಏನು ಹೇಳಿದರು, ನಮಗೆ ಕನ್ನಡನೂ ಅರ್ಥ ಆಗ್ತೈತಿ ಆ್ಯಂಡ್ ಹಿಂದಿನೂ ಅರ್ಥ ಆಗ್ತೈತಿ. ಬಟ್ ನಮಗೆ ಹೆಚ್ಚಾಗಿ ನಾವು ಮನಸ್ಸಿಂದ ನೋಡೋದು ನಮ್ಮ ಕನ್ನಡ ಲ್ಯಾಂಗ್ವೇಜನ್ನು ನಾವು ನೋಡ್ತೀವಿ. ಅದಕ್ಕೆ ನೀವು ಕನ್ನಡದಾಗ ಮಾಡಿರಿ ಅಂತ ಭಾಳ ಜನ ನಮ್ಮ ಮನೆಗೆ ಬಂದಾಗೆಲ್ಲ ನಮಗೆ ಅಷ್ಟು ಕೆಲವೊಂದು ಅರ್ಥ ಆಗಂಗಿಲ್ಲ, ಅಥವಾ ಅರ್ಥ ಆದ್ರೂ ನಮ್ದು ಆ ಕಡೆ ಮನಸ್ಸು ಎಳೆಯಂಗಿಲ್ಲ ನೋಡೋಕೆ. ಮತ್ತು ನಾವು ಶೇರ್ ಮಾಡಿದ್ರು 1 ಸತಿ 2 ಸತಿ ಅಷ್ಟೇ ಮಾಡ್ಬೋದು. ಮಿಕ್ಕಿದ್ದೆಲ್ಲ ನಮಗೆ ಶೇರ್ ಮಾಡೋಕೆ ಅಷ್ಟು ನಮಗಿದಾಗಂಗಿಲ್ಲ. ನೀವು ಕನ್ನಡದಾಗ ಮಾಡಿರಿ ಅಂತ ಹೇಳಿದರು. ಸಾಕಷ್ಟು ಜನ ಹೇಳಿದರು. ಫೈನಲಿ ನನ್ನ ಫಾದರ್ನು ಭಾಳ ಹೇಳಕತ್ತಿದ್ರು ನನಗೆ, ನೀ ಕನ್ನಡದಾಗ ಮಾಡು. ಯಾಕಂತಂದ್ರೆ ನಮ್ಮ ರಿಲೇಟಿವ್ಸ್ ಆಗಲಿ ಮತ್ತು ಸ್ಪೆಷಲಿ ಗ್ರಾಮೀಣ ಕ್ಷೇತ್ರದಾಗೆಲ್ಲ ನಿನ್ನ ನಾಲೆಜ್ ಏನೈತಿ ಅದನ್ನೆಲ್ಲರಿಗೂ ಗೊತ್ತಾಗಲಿ. ಏನು ನಿನ್ನ ಕಡೆ ಇದೈತಿ ಅದನ್ನು ನೀ ಹಂಚ್ಕೋ ಎಲ್ಲರ ಜೊತೆಗೆ. ಸೊ ನಾಟ್ ಓನ್ಲಿ ಹಿಂದಿ, ಇಂಗ್ಲೀಷ್ದಾಗೂ ನೀ ಅದನ್ನು ನಾಟ್ ಓನ್ಲಿ ಹಿಂದಿ ಬಟ್ ಕನ್ನಡ ಲ್ಯಾಂಗ್ವೇಜ್ದಾಗೂ ನೀವು ಮಾಡೋಕ್ಕನೇ ಬೇಕು ಅಂತೇಳಿ ನನ್ನ ಡ್ಯಾಡ್ ಫೋರ್ಸ್ ಮಾಡಿದರು. ಆದ್ರೆ ಅವ್ರು ಹೇಳಿದ ಕೂಡಲೇ ಆಯಿತು ಪಪ್ಪ ನಾನು ಮಾಡ್ತೇನೆ ಅಂತ ಹೇಳಿದ್ನಿ. ಬಟ್ 2 ಲ್ಯಾಂಗ್ವೇಜ್ ಒಳಗೆ ಮಾಡೋದು ಅಷ್ಟು ಈಸಿ ಅಲ್ಲ ಅಂಥೇಳಿ ಸ್ವಲ್ಪ ವಿಚಾರ ಮಾಡುತ್ತಿದ್ದೆ. ಬಟ್ ಫೈನಲಿ ನನ್ನ ಫಾದರ್ದ ಮಾತು ನಾ ಕೇಳಕತ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಅವ್ರು ನಮ್ಮ ಜೊತೆಗಿಲ್ಲ. ಅವ್ರ ಲಾಸ್ಟ್ ವಿಶ್ ನನಗೆ ಹಂಗೆ ಬಿಡೋಕ್ಕಾಗಂಗಿಲ್ಲ. ಸೊ ಅವ್ರ ಸಲುವಾಗಲಿ ನಮ್ಮ ಸಲುವಾಗಲಿ ಮತ್ತು ನಮ್ಮ ಕನ್ನಡ ಜನತೆ ಸಲುವಾಗಲಿ ನಾ ಈ ಚಾನಲ್ ಸ್ಟಾರ್ಟ್ ಮಾಡಕತ್ತೀನಿ. ನಂದೇನು ನಾಲೆಜ್ ಐತಿ ನಾ ಅದನ್ನೆಲ್ಲ ನಿಮಗೆಲ್ಲ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಟ್ರಾವೆಲ್ ವ್ಲಾಗ್ಸ್ ಮಾಡ್ತೀನಿ, ನಾನು ಪೂಜಾದು ವ್ಲಾಗ್ಸ್ ಮಾಡ್ತೀನಿ. ಯಾವ ಗುಡಿಗೆ ಯಾಕೆ ನಾವು ಹೋಗಬೇಕು, ಅಲ್ಲಿ ಹೋಗೋದ್ರಿಂದ ನಮಗೇನು ಆಶೀರ್ವಾದ ಸಿಗ್ತೈತಿ, ಇದ್ರ ಬಗ್ಗೆ ಎಲ್ಲ ನಾನು ನಾಲೆಜ್ ಕೊಡ್ತೀನಿ. ನಾ ಆಸ್ಟ್ರಾಲಜರ್ ಇಲ್ಲ, ಬಟ್ ಆಸ್ಟ್ರಾಲಜಿ ಒಳಗೆ ನನಗೆ ಇಂಟ್ರೆಸ್ಟ್ ಐತಿ. ಕೆಲವೊಂದು ನಾ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಅಥವಾ ನಾ ಏನು ಅದನ್ನು ಅನುಭವಿಸಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಯಾವ್ದು ಸರಿ ಐತಿ ಯಾವ್ದು ತಪ್ಪೈತಿ ಅಂಥೇಳಿ ನಿಮಗೆ ಹೇಳ್ತೇನೆ. ಇನ್ನೊಂದು ವಿಷಯ, ಆ್ಯಕ್ಚುಲಿ ಇವತ್ತಿನ ದಿವಸ ಯಾಕೆ ನಾ ಇದನ್ನು ಅಪ್ಲೋಡ್ ಮಾಡಕತ್ತೇನೆ ಅಂತಂದ್ರೆ, ಇವತ್ತಿನ ದಿವಸ ಭಾಳ ಪವರ್ಫುಲ್ ದಿನ ಐತಿ. ಬಿಕಾಸ್ ಇವತ್ತು ಮಾರ್ಗಶೀರ್ಷ ಲಕ್ಷ್ಮೀ ಪೂಜೆ ಐತಿ, 2ನೇದು ಅನ್ನಪೂರ್ಣೇಶ್ವರಿ ಜಯಂತಿ ಐತಿ, ದತ್ತ ಜಯಂತಿ ಐತಿ, ಆಮೇಲೆ ರೋಹಿಣಿ ನಕ್ಷತ್ರ ಐತಿ, ದ ಮೋಸ್ಟ್ ಪವರ್ಫುಲ್ ನಕ್ಷತ್ರ, ಆ್ಯಂಡ್ ಗಜಕೇಶರಿ ಯೋಗ. ಸೊ ಇವೆಲ್ಲ 5 ಇದನ್ನು ಕೂಡಿ ಇವತ್ತಿನ ಸಾಕಷ್ಟು ಪವರ್ಫುಲ್ ಡೇ ಐತಿ. ಸೊ ಇವತ್ತಿನ ದಿನ ನಾನು ಇದನ್ನು ಅಪ್ಲೋಡ್ ಮಾಡತ್ತೇನೆ. ಜಸ್ಟ್ ವಿಡಿಯೋ ಈಗ ಸ್ವಲ್ಪ ಹೊತ್ತೊಳಗೆ ನಾನು ಅಪ್ಲೋಡ್ ಮಾಡಕತ್ತೇನೆ. ಜಸ್ಟ್ ಇನ್ ಕೇಸ್ ಇವತ್ತಿನ ರಾತ್ರಿ 12ವರೆಗೂ ನಿಮ್ಮ ಹತ್ರ ಟೈಮ್ ಐತಿ. ಇಫ್ ಯು ವಾಂಟ್ ಟು ಸ್ಟಾರ್ಟ್ ಎನಿಥಿಂಗ್ ನೀವು ಸ್ಟಾರ್ಟ್ ಮಾಡ್ಬೋದು. ಭಾಳ ಚಲೋ ಯೋಗ ಐತಿ ಇವತ್ತು. ಆ್ಯಂಡ್ ಇಂಥದನ್ನ ಎಲ್ಲ ನಾನು ನಿಮಗೆ ತಿಳಿಸ್ತಿರ್ತೇನೆ ಮುಂಚಿತವಾಗನ. ಇವತ್ತು ಸ್ವಲ್ಪ ಲೇಟ್ ಆಗೈತಿ, ಬಟ್ ದೆನ್ ಇನ್ನು ಮುಂದೆ ಫ್ಯೂಚರ್ದಾಗ ನಿಮಗೆ ಒಂದಿನ ಪ್ರಯರ್ನ ಎಲ್ಲ ಹೇಳ್ತಿರ್ತೀನಿ. ಸೊ ಯು ಕ್ಯಾನ್ ಸ್ಟಾರ್ಟ್ ಎನಿಥಿಂಗ್. ಚಲೋ ದಿವ್ಸ ಇರ್ತೈತಿ, ಅಥವಾ ಏನಾದರೂ ನೀವು ಬಿಸ್ನೆಸ್ ಆಗಲಿ ಏನೂ ಆಗಲಿ ನಿಮ್ಮ ಲೈಫ್ನಾಗ ಸ್ಟಾರ್ಟ್ ಮಾಡಬೇಕಾದ್ರೆ ಇಂಥದ್ದೇ ದಿನ ನೀವು ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಸೊ ನೀವು ಸ್ಟಾರ್ಟ್ ಮಾಡ್ಬೋದು. ಇದೇ ಹೇಳ್ತಾ ನನ್ನ ಮಾತನ್ನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡೋದಾಗಲಿ, ಸಬ್ಸ್ಕ್ರೈಬ್ ಮಾಡೋದಾಗಲಿ, ಕಮೆಂಟ್ ಮಾಡೋದಾಗಲಿ ಮರಿಬೇಡ್ರಿ, ಪ್ಲೀಸ್ ಮಾಡಿರಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನ್ನ ಜೊತೆಗೆ ಯಾವಾಗೂ ಇರಲಿ ಅಂತ ಹೇಳ್ತಾ, ಹರ್ ಹರ್ ಮಹಾದೇವ್. ಥ್ಯಾಂಕ್ ಯು ಸೋ ಮಚ್.